ಈಗ ರಾಜ್ಯದ ಸಂಕ್ಷಿಪ್ತ ಸುದ್ದಿಯ ಕ್ವಿಕ್ ರೌಂಡ್ ಅಪ್. ವೃದ್ಧ ದಂಪತಿಯನ್ನ ಮನೆಯಿಂದ ಹೊರಗೆ ಹಾಕಿದಂತಹ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಮನೆಗೆ ನೋಟಿಸ್ ಅಂಟಿಸಿದ್ದಾರೆ. ದಾವಣಗೆರೆಯ ಹರಿಹರ ನಗರದ ಹವಾಲಾರ ಕಾಲೋನಿಯ ಫಾತಿಮಾ ಮತ್ತು ಅಕ್ಬರ್ ಸಾಬ್ನನ್ನ ಮನೆಯಿಂದ ಹೊರಹಾಕಲಾಗಿದ್ದು 1 ತಿಂಗಳಿನಿಂದ ಮನೆ ಬಾಗಿಲಿನಲ್ಲಿ ಜೀವನ ಮಾಡುತ್ತಿದ್ದಾರೆ. ಇನ್ನು 4 ವರ್ಷದ ಹಿಂದೆ ಮೈಕ್ರೋ ಫೈನಾನ್ಸ್ನಲ್ಲಿ 7 ಲಕ್ಷ ಹಣ ಪಡೆದಿದ್ದ ದಂಪತಿ ಸಂಕಷ್ಟದ ಕಾರಣ 5 ತಿಂಗಳಿನಿಂದ ಹಣ ಕಟ್ಟಲಿಲ್ಲ. ಅಪ್ರಾಪ್ತನಿಗೆ ಬೈಕ್ ಕೊಟ್ಟ ತಂದೆಗೆ 1 ದಿನ ಜೈಲು ಶಿಕ್ಷೆ ಹಾಗೂ 30,000 ದಂಡ ವಿಧಿಸಲಾಗಿದೆ. ತುಮಕೂರಿನ ಗುಬ್ಬಿ ಜೆಎಂಎಫ್ಸಿ ಕೋರ್ಟ್ ಆದೇಶಿಸಿದೆ. ರವಿಕುಮಾರ್ ಎಂಬಾತ ತನ್ನ ಅಪ್ರಾಪ್ತ ಪುತ್ರನಿಗೆ ಬೈಕ್ ಕೊಟ್ಟಿದ್ದ ಅಪಘಾತ ಕಾರಣ 8/11/2024ರಲ್ಲಿ ಕೇಸ್ ದಾಖಲಾಗಿತ್ತು. ಇದೀಗ ಮಗನಿಗೆ ಬೈಕ್ ಕೊಟ್ಟಂತಹ ತಂದೆಗೆ ಕೋರ್ಟ್ ವಿಶಿಷ್ಟ ಶಿಕ್ಷೆ ನೀಡಿದೆ. ಗುತ್ತಿಗೆ ಆಧಾರಿತ ನರ್ಸ್ ಹುದ್ದೆ ರಿನಿವಲ್ಗೆ ಸರ್ಕಾರಿ ವೈದ್ಯ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾನೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಜಮನಗೊಂಡಹಳ್ಳಿ ಆಸ್ಪತ್ರೆ ವೈದ್ಯ ಡಾಕ್ಟರ್ ಶ್ರೀಕೃಷ್ಣ ಆಡಿಯೋ ವೈರಲ್ ಆಗಿದೆ. ಕಾಂಟ್ರಾಕ್ಟ್ ರಿನಿವಲ್ ಆಗಬೇಕು ಅಂತ ಹೇಳಿದ್ರೆ 5,000 ದುಡ್ಡು ಕೊಡು, ತಡ ಮಾಡಿದ್ರೆ 10 ಮತ್ತು 15,000 ಕೊಡಬೇಕು ಅಂತ ಹೇಳಿ ಧಮಕಿ ಬೇರೆ ಹಾಕಿದ್ದಾನೆ. ಅಲ್ಲದೆ ನೀನು ಯಾರಿಗೆ ಬೇಕಾದ್ರೂ ಹೇಳ್ಕೊ ಅಂತ ಹೇಳಿ ದಬಾಯಿಸಿದ್ದಾನೆ. ರಾಂಗ್ ರೂಟ್ನಲ್ಲಿ ಬಂದಿದ್ದಕ್ಕೆ ಪೊಲೀಸರ ಮಧ್ಯೆಯೇ ಭಾರೀ ಮಾತಿನ ಚಕಮಕಿ ನಡೆದಿದೆ. ರಾಮನಗರದ ಐಜೂರು ವೃತ್ತದಲ್ಲಿ ಘಟನೆ ನಡೆದಿದೆ. ಪುರಠಾಣೆಯ ಮಹಿಳಾ ಪೇದೆ ರುಕ್ಮಿಣಿ ಪಾಟೀಲ್ ಹಾಗೂ ಸಂಚಾರ ಠಾಣೆ ಪೇದೆ ಮೋಹನ್ ಕುಮಾರ್ ನಡುವೆ ವಾಗ್ವಾದ ನಡೆದಿದೆ. ರಾಂಗ್ ರೂಟ್ನಲ್ಲಿ ಬಂದಿದ್ದಕ್ಕೆ ಮಹಿಳಾ ಪೇದೆಗೆ ಸಂಚಾರಿ ಪೊಲೀಸ್ ಮೋಹನ್ ಪ್ರಶ್ನೆ ಮಾಡಿದ್ದು ತೀವ್ರ ವಾಗ್ವಾದ ನಡೆದಿದೆ. ನಿರಂತರ ಮಳೆ, ದಟ್ಟ ಮಂಜು ಹಿನ್ನೆಲೆ 1 ತಿಂಗಳ ಕಾಲ ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಎತ್ತಿನಭುಜ ಚಾರಣಕ್ಕೆ ನಿರ್ಬಂಧಿಸಲಾಗಿದೆ. ಇಂದಿನಿಂದ ಅಂದ್ರೆ ಜುಲೈ 10ರಿಂದ 31 ಜುಲೈವರೆಗೂ ಟ್ರೆಕ್ಕಿಂಗ್ ನಿರ್ಬಂಧಿಸಲಾಗಿದೆ. ಎತ್ತಿನಭುಜದಲ್ಲಿ ಟ್ರೆಕ್ಕಿಂಗ್ಗೆ ನಿರ್ಬಂಧ ಹೇಳುವಂತೆ ಸ್ಥಳೀಯರಿಂದ ಒತ್ತಾಯ ಬಂದಿತ್ತು. ಹೀಗಾಗಿ ಚಿಕ್ಕಮಗಳೂರು ಡಿಎಫ್ಒ ರಮೇಶ್ ಬಾಬು ಆದೇಶಿಸಿದ್ದಾರೆ.